ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತಾ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ನಿಮಗೆ ಇವತ್ತೇನಪ್ಪ ಅಂದರೆ ವಾಕ್ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ, ಮನೆ ಕಡೆ ಹೊರಟಿದ್ದೀನಿ. ಅಲ್ಲೇ ಟೈಮ್ ಆಗಿಬಿಟ್ಟಿದೆ, 9 ಗಂಟೆ ಆಗ್ತಾ ಬಂತು. ಸೊ ಇವಾಗ ವಾಕ್ ಮುಗಿಸ್ಕೊಂಡು ನಾನು ಚಳಿ ಇರೋದ್ರಿಂದ ಒಳ್ಳೆ ಕಾಫಿನೋ ಟೀನೋ ಕುಡಿಯೋಣ ಅಂತ ಅಂದ್ಕೊಂಡೆ. ಬಟ್ ಬೇಡ, ಒಂದೊಳ್ಳೆ ನಾನು ಮಾಡೋ ನಾರ್ಮಲ್ಲಾಗಿ ನನಗೆ ಇಷ್ಟ ಆಗೋಂತಹ ಲೆಮನ್ ಟೀ ಮಾಡೋಣ ಅಂತ ನಿಮ್ಗೆ ತೋರಿಸೋಣ ಅಂತ ಹೊರಟಿದ್ದೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ಒಂದೊಳ್ಳೆ ಲೆಮನ್ ಟೀ ಮಾಡೋ ಮೆಥಡನ್ನ ತೋರಿಸ್ತೀನಿ. ಅದು ನಾನು ಮಾಡೋ ಮೆಥಡು, ಓಕೆನಾ? ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಶುರು ಮಾಡೋಣ. ಅರ್ಧ ಒಳಕ್ಕೆ ನಿಂಬೆಹಣ್ಣು ಇದಕ್ಕೆ ಬೇಕಾಗಿರೋದು, ಮತ್ತು ಪುದೀನ. ಅದಾದಮೇಲೆ ಒಳ್ಳೆ ಶುದ್ಧ ಜೇನುತುಪ್ಪ ಬಳಸ್ತಿದ್ದೀನಿ ನಾನು. ಜೊತೆಗೆ ಸ್ವಲ್ಪ ಚಿಯಾ ಸೀಡ್ಸು ನೆನೆ ಇಟ್ಕೋಬೇಕು ಮುಂಚೆನೆ, ಒಂದು 10 ನಿಮಿಷ ಮುಂಚೆನೆ. ಓಕೆ, ಶುರು ಮಾಡೋಣ. ಒಂದು ಸಣ್ಣ ನೀವು ಟೀ ಮಾಡ್ತೀರಲ್ಲ ಆ ಥರ ಪಾತ್ರೆ ತಗೊಳ್ಳಿ. 2 ಗ್ಲಾಸ್ ನೀರು ಹಾಕೊತಿದ್ದೀನಿ ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ತಾ ಇರೋದು. ಸೊ ಹಾಗಾಗಿ 2 ಗ್ಲಾಸ್ ನೀರು ಹಾಕೊತಿದ್ದೀನಿ. ನೀರು ಹಾಕಿ 2 ಗ್ಲಾಸ್ನ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ನೀವು ಯಾವ್ದಾರು ಆಗಿರ್ಬೋದು ಮನೇಲಿ ಯೂಸ್ ಮಾಡೋಂಥ ಟೀ ಪೌಡ್ರು. ನಾನು 1 ಸ್ಪೂನಲ್ಲಿ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. ಜಾಸ್ತಿ ಆದರೆ ಕಹಿ ಅನಿಸುತ್ತೆ. ಸೊ ಹಾಗಾಗಿ ಅರ್ಧ ಹಾಕ್ತಿದ್ದೀನಿ ಟೀ ಸ್ಪೂನು ಟೀ ಪುಡಿನ. ಓಕೆ, ಟೀ ಪುಡಿ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ. ಅದಾದಮೇಲೆ 2 ಗ್ಲಾಸ್ ತಗೊತಿದ್ದೀನಿ. ಅಷ್ಟರೊಳಗೆ ಅದು ಕುದಿಯೋದ್ರೊಳಗೆ ರೆಡಿ ಮಾಡ್ಕೊಂಬಿಡೋಣ ನಮ್ಮದು. 2 ಗ್ಲಾಸ್ ತಗೊಂಡೆ, ಅದಕ್ಕೆ ಪುದೀನ ಹಾಕ್ಕೊತಿದ್ದೀನಿ 2 ಎಲೆನ. ಆಮೇಲೆ ಅರ್ಧ ಕೊಯ್ದಿಟ್ಟಿರುವಂತಹ ನಿಂಬೆಹಣ್ಣನ್ನು ನಾನು 2ಕ್ಕೂ ಬಳಸ್ತಾ ಇದ್ದೀನಿ. ಜಾಸ್ತಿ ಹಾಕ್ತಿಲ್ಲ ನಾನು, ನಿಮಗೆ ಬೇಕಿದ್ರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಹೆಲ್ತಿಗೆ ಇದು ಡ್ರಿಂಕು ಸೂಪರ್ ಆಗಿರುತ್ತೆ. ಅಂದರೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಹೊತ್ತು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಜೊತೆಗೆ ಚಿಯಾ ಸೀಡ್ಸ್ ಹಾಕೊತಾ ಇದ್ದೀನಿ 2 ಸ್ಪೂನು. ಚಿಯಾ ಸೀಡ್ಸು ನಿಮಗೆ ಆಪ್ಷನ್ ಯೂಸ್ ಮಾಡ್ಕೋಬೋದು, ನಿಮ್ಮ ಇದು ಹಾಕಿದ್ರೆ ಹಾಕ್ಬೋದು, ಬಿಟ್ರೆ ಇಲ್ಲ ಅಂದರೆ ಇಲ್ಲ, ತೊಂದರೆ ಇಲ್ಲ. ಬಟ್ ನಾವು ಆ್ಯಡ್ ಮಾಡ್ಕೊಂಡ್ರೆ ಒಳ್ಳೇದು, ಹೆಲ್ತಿಗೂ ಒಳ್ಳೇದು ಇದನ್ನು. ಓಕೆ, ಜೇನುತುಪ್ಪ ನಾನು 1 ಸ್ಪೂನ್ ಹಾಕ್ಕೊತಿದ್ದೀನಿ ಅಷ್ಟೇ, ಜಾಸ್ತಿ ಆಗ್ತಿಲ್ಲ. ನಿಮಗೆ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು, ಸ್ವೀಟ್ ಜಾಸ್ತಿ ಬೇಕು ಅಂದರೆ. ಇಲ್ಲ ನಾವು ಸ್ವಲ್ಪ ಕಹಿ ಒಳ್ಳೆ ಇದು ಸ್ಟ್ರಾಂಗ್ ಆಗಿ ನಿಂಬೆಹಣ್ಣಿಂದ ಮುಂದೆ ಇರಲಿ ಅಂದರೆ ಅದು ಹಾಕೋಬೋದು, ನೀವು ಕಡಿಮೆ ಹಾಕೋಬೋದು. ಓಕೆ, ಇದು ರೆಡಿ ಆಗಿದೆ ಡಿಕಾಕ್ಷನ್ನು. ಅದು ಮಾಡೋದ್ರೊಳಗೆ ಇವಾಗ ಏನಿಲ್ಲ, ಡೈರೆಕ್ಟು ಅದನ್ನು ಫಿಲ್ಟ್ರ್ ಮಾಡ್ಕೊಂಡ್ರೆ ಮುಗೀತು, ರೆಡಿ ಆಯಿತು ನೋಡಿ ಲೆಮನ್ ಟೀ. ಸ್ವಲ್ಪ ಸಮಯ ಇದೆ ಅಂದರೆ ಸ್ವಲ್ಪ ಶಾರ್ಟ್ ಟೈಮಲ್ಲಿ ಆರಾಮಾಗಿ ಮಾಡ್ಕೋಬೋದು. ಹೆಲ್ತಿಗೂ ಒಳ್ಳೇದು. ಟೀ ಕಾಫಿಗಿನ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನೀವು ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಹಂಗೆ ಅದು ಕೆಳಗಡೆ ಇರೋದ್ರಿಂದ ಹನಿನ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ನೋಡಿ, ರೆಡಿ ಟು ಸರ್ವ್ ಲೆಮನ್ ಟೀ. ಈ ಡ್ರಿಂಕು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್.